ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಅಲ್ಲಿ ಥಂಬ್ನೇಲಲ್ಲಿ ಆಗ್ದಂಗೆ ಟೈಮ್ ಟು ಪ್ರಾಫಿಟ್ ಬುಕ್ಕಿಂಗ್ ಅಂತಂದರೆ, ಇದು ಯಾರಿಗೆ ಟೈಮ್ ಟು ಪ್ರಾಫಿಟ್ ಬುಕ್ಕಿಂಗ್ ಅಂತಂದರೆ ಸ್ವಿಂಗ್ ಟ್ರೇಡರ್ಸ್ಗೆ. ಓಕೆ, ಸ್ವಿಂಗ್ ಟ್ರೇಡಿಂಗಲ್ಲಿ ಕೆಲವು ಈ 3 ಡೇಸಲ್ಲಿ, ಲಾಸ್ಟ್ 3 ಡೇಸಲ್ಲಿ ಬಂದುಬಿಟ್ಟು ಒಂದು ರ್ಯಾಲಿ ಕೊಟ್ಟಿರುತ್ತೆ ಎಲ್ಲ ಸ್ಟಾಕ್ಸಲ್ಲಿ. ಓಕೆ, ಅವ್ರಿಗೆ ಏನು ಮಾಡಬೇಕಂತಂದರೆ, ಒಳ್ಳೆ ಪ್ರಾಫಿಟಲ್ಲಿ ಇದ್ದರೆ ಓಕೆ, ಅವರು ಬಂದುಬಿಟ್ಟು ಒಂದು 50% ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ರೀಸನ್ ಏನಂತಂದರೆ, ನಿಫ್ಟಿ 50 ಬಂದು ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಬಂದುಬಿಟ್ಟು ರೆಸಿಸ್ಟೆನ್ಸ್ ಆಗಿದೆ. ಓಕೆ, ಇವತ್ತು ನಿಫ್ಟಿ 50 ನೋಡ್ಬೋದು, ಜಸ್ಟ್ 10 ಪಾಯಿಂಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು 571 ಪಾಯಿಂಟ್ಸಲ್ಲಿ ಕ್ಲೋಸ್ ಆಗಿದೆ. ಬಟ್ ಅದೇ ರೀತಿ ಇಲ್ಲಿಂದ ಮತ್ತೆ ಒಂದು ಕರೆಕ್ಷನ್ ಬರೋ ಚಾನ್ಸಸ್ ಇರೋದ್ರಿಂದ, ಎಲ್ಲಿ ನಿಫ್ಟಿ 50 ಈ ರೀತಿ ಕೆಳಗಡೆ ಬಂದಾಗ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರುತ್ತೆ. ಇವನ್ ಕೆಲವು ಸ್ಟಾಕ್ಸು, ಇಂಪಾರ್ಟೆಂಟ್ ಸ್ಟಾಕ್ಸಲ್ಲಿ ಒಂದು ರ್ಯಾಲಿ ಕೊಟ್ಟಿದ್ರೆ, ಯಾವ್ಯಾವುದು ರ್ಯಾಲಿ ಕೊಟ್ಟಿರುತ್ತೆ ಅಲ್ಲಿ ಬಂದುಬಿಟ್ಟು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನಿಮಗೆ 1:3 ಆ ರೀತಿ ಬಂದರೆ ನೀವು 100% ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸ್ವಿಂಗ್ ಟ್ರೇಡರ್ಸ್ ಕೇಳ್ತಾ ಇರೋದು. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಗಾಗಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ ಇದು ಯಾವುದೇ ರೀತಿ ಅಪ್ಲಿಕೇಬಲ್ ಆಗಲ್ಲ. ರೀಸನ್ ಏನಂತಂದರೆ, ಅವರು ಟೈಮ್ ಪೀರಿಯಡ್ ತುಂಬ ದೊಡ್ಡದಿರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಟೈಮ್ ಪೀರಿಯಡ್ ಬಂದುಬಿಟ್ಟು ಒನ್ ಡೇಯಿಂದ ಹಿಡಿದು 5 ಡೇಸ್ ಇರುತ್ತೆ, ಕೆಲವು ವಾರ ಇರುತ್ತೆ, ಇಲ್ಲಾಂದರೆ ಕೆಲವು ತಿಂಗಳು, ಒಂದು ತಿಂಗಳವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಪ್ರಾಫಿಟ್ ಒಂದೇ ದಿನದಲ್ಲಿ ಕೂಡ ನಾವು ಬುಕ್ ಮಾಡೋ ಪರಿಸ್ಥಿತಿ. ಕೆಲವು ಡಿಕ್ಸೋನೆಲ್ಲ ಬಂದುಬಿಟ್ಟು ಒಂದೇ ದಿನ, ಇವತ್ತು ಕೂಡ ರ್ಯಾಲಿ ಕೊಟ್ಟಿದೆ. 3 ಡೇಸ್ ಆದಮೇಲೆ ಕೂಡ ರ್ಯಾಲಿ ಕೊಟ್ಟಿದ್ರು ಕೂಡ ಒನ್ ಡೇಲಿ ಬುಕ್ ಮಾಡುವಂಥ ಸ್ಟಾಕ್ಸ್ ಆಗಿರುತ್ತೆ. ಡಿಕ್ಸೋನಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಡಿಕ್ಸೋನಲ್ಲಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಡಿಕ್ಸೋನ್ ಚಾರ್ಟ್ನ. ಡಿಕ್ಸೋನಲ್ಲಿ ನೋಡ್ಬೋದು. ನಾವು ಇಲ್ಲಿ ಹೇಳಿದರೆ ಓಕೆ, ಇಲ್ಲಿ ಫಸ್ಟ್ ಡೇಲೇ ನಾವು ಪ್ರಾಫಿಟ್ ಬುಕ್ ಮಾಡಬೇಕಾಗುತ್ತೆ. ಏನಕ್ಕಂದರೆ 1:6ವರೆಗೂ ಕೊಟ್ಟಿದೆ ಇದು ಡಿಕ್ಸೋನ್. ಇದಾದಮೇಲೆ ಇವತ್ತು ಕೂಡ ರ್ಯಾಲಿ ಕಂಟಿನ್ಯೂಷನ್ ಆಗಿದೆ. ಬಟ್ ಇಲ್ಲಿ 1:6 ಕೊಟ್ಟಾಗ ನಾವೇನು ಮಾಡಬೇಕಂದ್ರೆ ಆಲ್ಮೋಸ್ಟು ಪ್ರಾಫಿಟ್ ಬುಕ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಈ ಸ್ಟಾಕ್ಸ್ಗಳಲ್ಲಿ ಬಂದುಬಿಟ್ಟು ಕೆಲವು ಪ್ರಾಫಿಟ್ ಬುಕ್ ಮಾಡಬೇಕಾಗುತ್ತೆ. ಅದಿಲ್ಲದೆ ನೀವು ಸ್ಪಿನ್ನಿಂಗ್ ಟಾಪ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ವೋ ಅವ್ರು ಹೋಗಿ ನೋಡಿ. ಇದ್ರಿಗೆ ಇಂಪಾರ್ಟೆಂಟ್ ಏನಂತಂದರೆ, ಇಲ್ಲಿ ನಾನು ರ್ಯಾಲಿ ಆಗಿಲ್ಲ ಅಂತ ಹೇಳಿದ್ದೆ, ಬಟ್ ಇಲ್ಲಿಂದ ಇಲ್ಲಿವರೆಗೂ ನೀವು ನೋಡಬೇಕಂತಂದ್ರೆ ಒಂದು ಟ್ರೆಂಡ್ ಥರ ಕಾಣಿಸ್ತಾ ಇದೆ. ಸೊ ಇದರ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಳ್ಳಿ. ಯಾವಾಗ ಈ ಹೈ ಕ್ರಾಸ್ ಆಗುತ್ತೆ ಮೇಲ್ಗಡೆ, ಮತ್ತೆ ಅಪ್ ಟ್ರೆಂಡು ಕಂಟಿನ್ಯೂಷನ್ ಆಗುತ್ತೆ. ಇನ್ ಕೇಸ್ ಈ ಲೋ ಕ್ರಾಸ್ ಆದಾಗ, ಇಲ್ಲಿ ಅದಿಲ್ಲದೆ ಇದರ ಹೈ ಮತ್ತು ಇದರ ಲೋ ಎರಡು ಈಕ್ವಲ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಅಪ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇದು ಬ್ರೇಕ್ ಮಾಡಿದ್ರೆ, ಇದರ ಹೈ ಮತ್ತು ಇದರ ಲೋ ಬ್ರೇಕ್ ಮಾಡಿದಾಗ ಮತ್ತೆ ಫರ್ದರ್ ಒಂದು ಸ್ವಲ್ಪ ಕರೆಕ್ಷನ್ ಇಲ್ಲಿವರೆಗೂ ಮತ್ತೆ ನೋಡೋ ಚಾನ್ಸಸ್ ಇರುತ್ತೆ. ಓಕೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದು ಕೂಡ, ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿಯಲ್ಲಿ ವೆಲ್ ಬುಲಿಶ್ ಇದೆ. ಅದಿಲ್ಲದೆ ಇದು ಕೂಡ ಈ ಲೆವೆಲ್ಸ್ ಬಂದುಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೋದು. ಈ ಲೆವೆಲಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಇದು ನೆಕ್ಸ್ಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂತ ನಾವು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದು ಕೆಳಗಡೆ ಬಂದಾಗ ಮತ್ತೆ ಈ ಸಪೋರ್ಟ್ ಆ್ಯಕ್ಟ್ ಮಾಡಿಬಿಟ್ಟು ಮತ್ತೆ ಅಪ್ ಸೈಡ್ ಹೋಗ್ಬೋದು. ಇನ್ ಕೇಸ್ ಡೌನ್ ಸೈಡ್ ಬಂದರೆ ಮತ್ತೆ ಈ ರೀತಿ ಸ್ವಲ್ಪ ಡೌನು ಮತ್ತೆ ನೋಡಬೇಕಾಗುತ್ತೆ. ಇಲ್ಲಿ ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ನಾನು ಇಲ್ಲಿ ಹೇಳಲ್ಲ, ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಹೇಳಿ, ಇನ್ಮೇಲೆ ಅದೇ ರೀತಿ ಹೇಳ್ತೀನಿ. ಇಲ್ಲಾಂತಂದರೆ ಇನ್ಮೇಲೆ ಬಂದುಬಿಟ್ಟು ಕೆಲವೊಂದು ಸ್ಟಾಕ್ಸ್ಗಳ ನ್ಯೂಸ್ ಬಗ್ಗೆ ಮಾತಾಡೋಣ. ಓಕೆ, ರೀಸನ್ ಏನಂತ, ನಾನು ನ್ಯೂಸ್ ನೋಡಲ್ಲ, ನಾನು ಇದನ್ನು ಮಾಡಲ್ಲ. ಕೆಲವು ಸತಿ ಏನಾಗಿದೆ ಆ ರೀತಿ ಅದ್ರ ಬಗ್ಗೆ ನೋಡೋಣ. ಓಕೆ, ಮತ್ತು ಅದೇ ರೀತಿ ನಾವು ನಾಳೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.